ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಒಬ್ಬ ಸಿನಿಮಾ ನಟ ಮುಖ್ಯಮಂತ್ರಿಯಾದ ಬಳಿಕ ದೇಶದ ಗಮನ ಸೆಳೆದಂತಹ ನಾಯಕ. ಆದರೆ ಇಂದು ಅವರ ನಿರ್ಧಾರಗಳು ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ದೇವಸ್ಥಾನಗಳ ಹಣದ ಬಳಕೆಯ ಬಗ್ಗೆ ಐತಿಹಾಸಿಕ ನಿರ್ಧಾರ, ನೀಟ್ ವಿರುದ್ಧ ಗಟ್ಟಿ ಹೋರಾಟ, ಮೇಕೆದಾಟು ಯೋಜನೆ ವಿರುದ್ಧ ಸ್ಪಷ್ಟ ನಿಲುವು, ಇನ್ನು ರಾಜ್ಯ ಹಕ್ಕುಗಳ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಧ್ವನಿ ಮತ್ತು ವಿಧಾನಸಭೆಯಲ್ಲಿ ರಾಜಕೀಯ ವಲಯವನ್ನೇ ಬೆಚ್ಚಿ ಬೀಳಿಸಿದ ಭಾಷಣ. ಇವೆಲ್ಲದರ ಹಿಂದೆ ಇರುವಂತಹ ರಾಜಕೀಯ ಸಂದೇಶ ಏನು? ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಿಜವಾಗಿಯೂ ಹೊಸ ರಾಜಕೀಯ ಅಧ್ಯಾಯ ಬರಿತಾ ಇದ್ದಾರಾ, ಅಥವಾ ಇದು ಕೇವಲ ಆರಂಭದ ಇಮೇಜ್ ಬಿಲ್ಡಿಂಗ್ ಮಾತ್ರವಾ? ಕೆಲವರು ಅವರನ್ನ ಹೊಸ ರಾಜಕೀಯ ಪರ್ಯಾಯ ಎಂದು ಕರೀತಾ ಇದ್ದರೆ, ಅವರು ಹೊಸ ಮತದಾರರ ಸಮೀಕರಣ ರೂಪಿಸ್ತಾ ಇದ್ದಾರೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಯಾದ ಬಳಿಕ ವಿಜಯ್ ತೆಗೆದುಕೊಂಡ 5 ದೊಡ್ಡ ನಿರ್ಧಾರಗಳು ಯಾವ್ದ್ಯಾವುದು? ಈ ನಿರ್ಧಾರಗಳು ತಮಿಳುನಾಡಿನ ರಾಜಕೀಯದ ದಿಕ್ಕನ್ನ ಹೇಗೆ ಬದಲಾಯಿಸ್ತಾ ಇವೆ? ಬನ್ನಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಅನ್ನ. ಪ್ರತಿಯೊಂದು ಅಪ್ಡೇಟ್ ನ್ಯೂಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಮೊದಲನೆಯದಾಗಿ, ವಿಜಯ್ ಯಾರು? ವಿಜಯ್ ಅವರು ಕೇವಲ ಸಿನಿಮಾ ನಟ ಅಲ್ಲ. ಕಳೆದ 3 ದಶಕಗಳಿಂದ ತಮಿಳುನಾಡು ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ವಿಜಯ್ ಕೂಡ ಒಬ್ಬರು. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಅವರು ಹಲವು ಸೂಪರ್ ಹಿಟ್ ಸಿನಿಮಾಗಳ ಮೂಲಕ ದೊಡ್ಡ ಜನಮನ್ನಣೆಯನ್ನ ಗಳಿಸಿದಂತಹವರು. ಆದರೆ ಸಿನಿಮಾ ಯಶಸ್ಸಿನ ನಂತರ ಅವರು ರಾಜಕೀಯಕ್ಕೆ ಕಾಲಿಟ್ರು. ಟಿವಿಕೆ ಪಕ್ಷವನ್ನ ಸ್ಥಾಪಿಸಿ ಜನರ ಮುಂದೆ ಹೊಸ ರಾಜಕೀಯದ ಪರ್ಯಾಯದ ಭರವಸೆಯನ್ನ ನೀಡಿದ್ರು. ಆರಂಭದಲ್ಲಿ ಹಲವರು ಅವರನ್ನ ಮತ್ತೊಬ್ಬ ನಟ ರಾಜಕಾರಣಿ ಅಂತ ಟೀಕಿಸಿದ್ರು. ಆದರೆ 2026ರ ಚುನಾವಣೆಯ ಫಲಿತಾಂಶ ಎಲ್ಲರ ಲೆಕ್ಕಾಚಾರವನ್ನು ಕೂಡ ಬದಲಾವಣೆ ಮಾಡುತ್ತೆ. ಇಂದು ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನು ವಿಜಯ್ ತೆಗೆದುಕೊಂಡ ಮೊದಲ ನಿರ್ಧಾರ ಯಾವುದು? ಮೊದಲನೆಯದು, ದೇವಸ್ಥಾನಗಳ ಹಣದ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನ ವಿಜಯ್ ತೆಗೆದುಕೊಂಡಿದ್ದಾರೆ. ಇತ್ತೀಚೆಗೆ ವಿಜಯ್ ಸರ್ಕಾರ ಸುಮಾರು 246 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 46 ಯೋಜನೆಗಳನ್ನ ರದ್ದುಪಡಿಸಿದೆ. ಈ ಯೋಜನೆಗಳಲ್ಲಿ ಮದುವೆ ಮಂಟಪಗಳು ಮತ್ತು ವಾಣಿಜ್ಯ ಸಂಕೀರ್ಣಗಳು ಕೂಡ ಸೇರಿದ್ದವು. ಅಂದ್ರೆ ಸರ್ಕಾರದ ಪ್ರಕಾರ ದೇವಸ್ಥಾನದ ಹಣ ಏನಿದೆ, ಈ ಹಣವನ್ನ ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ಭಕ್ತರ ಸೌಲಭ್ಯ ಮತ್ತು ಧಾರ್ಮಿಕ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು. ದೇವಸ್ಥಾನಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಬಾರದು ಎಂಬ ಕಾರಣವನ್ನು ಕೂಡ ಸರ್ಕಾರ ನೀಡಿದೆ. ಈ ಒಂದು ನಿರ್ಧಾರಕ್ಕೆ ಕೆಲ ಹಿಂದೂ ಸಂಘಟನೆಗಳು ಸ್ವಾಗತ ಕೋರಿವೆ. ಇನ್ನೊಂದೆಡೆ ವಿರೋಧ ಪಕ್ಷಗಳು ಇದನ್ನ ರಾಜಕೀಯ ನಿರ್ಧಾರ ಅಂತ ಟೀಕಿಸಿವೆ. ಕೆಲವರು ಈ ನಿರ್ಧಾರವನ್ನ ದೇವಾಲಯಗಳ ಹಿತಾಸಕ್ತಿಯನ್ನ ಕಾಪಾಡುವ ಕ್ರಮ ಅಂತ ನೋಡ್ತಾ ಇದ್ರೆ, ಇನ್ನು ಕೆಲವರು ಇದನ್ನ ರಾಜಕೀಯದ ಲೆಕ್ಕಾಚಾರ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ವಾದ ಏನು ಅಂತ ಅಂದ್ರೆ, ಇದು ಧರ್ಮದ ಪ್ರಶ್ನೆ ಅಲ್ಲ, ಆಡಳಿತ ಮತ್ತು ಹಣಕಾಸಿನ ಶಿಸ್ತಿನ ಪ್ರಶ್ನೆ. ಅಂದ್ರೆ ಈ ಹಿಂದೆ ಇದ್ದಂತಹ ಸರ್ಕಾರ ದೇವಾಲಯದ ಬಳಿ ಏನು ಹಣ ಇದೆ, ಆ ಹಣವನ್ನ ಬೇರೆ ಕಡೆ ಒಂದು ವಾಣಿಜ್ಯ ಮಳಿಗೆಗಳಾಗಲಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗಾಗಲಿ, ಈ ತರ ಒಂದು 46 ಯೋಜನೆಗಳಿಗೆ ಆ ಹಣವನ್ನ ವಿನಿಯೋಗಿಸಬೇಕು ಅಂತ ಹೊರಟಿತ್ತು. ಆದರೆ ವಿಜಯ್ ಸರ್ಕಾರ ಈ ನಿರ್ಧಾರವನ್ನ ಈಗ ರದ್ದು ಮಾಡಿರುವಂಥದ್ದು. ಕಾರಣ, ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗೆ ವಿನಿಯೋಗವಾಗಬೇಕೇ ಹೊರತು ಬೇರೆ ಬೇರೆ ಉದ್ದೇಶಗಳಿಗೆ ಆಗಬಾರದು ಅನ್ನುವಂಥದ್ದು ವಿಜಯ್ ಅವರ ವಾದ ಆಗಿದೆ. ಅವರ ನಿರ್ಧಾರವೂ ಕೂಡ ಆ ನಿಟ್ಟಿನಲ್ಲಿದೆ. ಹಾಗಾಗಿ ಸಾಕಷ್ಟು ಜನ ಇದನ್ನ ಸ್ವಾಗತ ಮಾಡಿದ್ದಾರೆ. ಅದರ ರಾಜಕೀಯ ವಲಯದಲ್ಲಿ ಇದನ್ನ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಟೀಕಿಸುವವರು ಕೂಡ ಹಲವರಿದ್ದಾರೆ. ಇನ್ನು ವಿಜಯ್ ತೆಗೆದುಕೊಂಡಂತಹ 2ನೇ ನಿರ್ಧಾರ ಯಾವುದು ಅಂತ ಅಂದ್ರೆ, ನೀಟ್ ವಿರುದ್ಧ ಗಟ್ಟಿ ನಿಲುವು. ಇದು ಮುಖ್ಯಮಂತ್ರಿ ವಿಜಯ್ ಅವರು ತೆಗೆದುಕೊಂಡಿರುವಂತಹ 2ನೇ ಬಹಳ ಗಟ್ಟಿ ನಿರ್ಧಾರ. ಅಂದ್ರೆ ನೀಟ್ ವಿರುದ್ಧ ಗಟ್ಟಿಯಾದ ನಿಲುವು ತಮಿಳುನಾಡಿನಲ್ಲಿ ಹಲವು ವರ್ಷಗಳಿಂದ ನೀಟ್ ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಯ ವಿಷಯವಾಗಿದೆ.
ಮುಖ್ಯಮಂತ್ರಿಯಾದ ನಂತರವೂ ಕೂಡ ವಿಜಯ್ ಸರ್ಕಾರ ಇದೇ ನಿಲುವನ್ನ ಮುಂದುವರಿಸಿದೆ. ವಿಧಾನಸಭೆಯಲ್ಲಿ ಮಾತನಾಡಿದ ಅವರು ನೀಟ್ ಪರೀಕ್ಷೆ ತಮಿಳುನಾಡಿನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳ ಮೇಲೆ ಇದರ ಪರಿಣಾಮ ಹೆಚ್ಚಾಗಿದೆ ಎಂಬುದು ಸರ್ಕಾರದ ವಾದವಾಗಿದೆ. ಅಂದ್ರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಅವಕಾಶ ಸಿಗಬೇಕು ಅನ್ನುವಂಥದ್ದು ವಿಜಯ್ ಸರ್ಕಾರ ಹೇಳ್ತಾ ಇರುವಂಥದ್ದು. ಇದರಿಂದ ನೀಟ್ ಮತ್ತೊಮ್ಮೆ ತಮಿಳುನಾಡಿನ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಇನ್ನು ವಿಜಯ್ ಅವರು ಸರ್ಕಾರ ತೆಗೆದುಕೊಂಡಂತಹ ಮೂರನೇ ನಿರ್ಧಾರ ಯಾವುದು ಮುಖ್ಯವಾದ ನಿರ್ಧಾರ ಅಂತ ಅಂದ್ರೆ ಮೇಕೆದಾಟು ಯೋಜನೆಯ ವಿರುದ್ಧ ನಿರ್ಣಯ. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಕಾವೇರಿ ನೀರಿನ ವಿವಾದ ಸಾಕಷ್ಟು ವರ್ಷಗಳಿಂದ ಇದು ನಡೆದುಕೊಂಡು ಬರ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ವಿಧಾನಸಭೆ ಕರ್ನಾಟಕದ ಮೇಕೆದಾಟು ಯೋಜನೆ ವಿರುದ್ಧ ನಿರ್ಣಯವನ್ನ ಅಂಗೀಕರಿಸಿದೆ. ವಿಜಯ್ ಸರ್ಕಾರವು ಈ ನಿರ್ಣಯಕ್ಕೆ ಬೆಂಬಲ ನೀಡಿದೆ. ಅಂದ್ರೆ ತಮಿಳುನಾಡಿನ ಪಾಲಿನ ನೀರಿಗೆ ಯಾವುದೇ ರೀತಿಯ ಹಾನಿ ಆಗಬಾರದು ಅನ್ನುವಂಥದ್ದು ತಮಿಳುನಾಡು ಸರ್ಕಾರದ ವಾದ. ಈ ವಿಷಯ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗಿರುವಂತಹ ವಿಷಯ. ಇದು ನಿನ್ನೆ ಮೊನ್ನೆ ವಿಚಾರವಲ್ಲ, ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಒಂದು ಚರ್ಚೆ ವಿಷಯವಾಗಿದೆ. ಇನ್ನು ನಾಲ್ಕನೇ ಗಟ್ಟಿ ನಿರ್ಧಾರ ಏನು ವಿಜಯ್ ಸರ್ಕಾರ ತೆಗೆದುಕೊಂಡಿರುವಂಥದ್ದು ಅಂತ ನೋಡೋದಾದ್ರೆ ರಾಜ್ಯ ಹಕ್ಕುಗಳು ಮತ್ತು ಕೇಂದ್ರದ ಜೊತೆಗಿನ ಸಂಬಂಧ. ಅಂದ್ರೆ ಮುಖ್ಯಮಂತ್ರಿಯಾದ ಬಳಿಕ ವಿಜಯ್ ಕೇಂದ್ರ ಸರ್ಕಾರದ ಮುಂದೆ ತಮಿಳುನಾಡಿನ ಹಕ್ಕುಗಳ ವಿಚಾರವನ್ನ ಬಹಳ ಗಟ್ಟಿಯಾಗಿ ಮಂಡಿಸಿದ್ದಾರೆ. ಬಾಕಿ ಇರುವಂತಹ ಅನುದಾನಗಳನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ರಾಜ್ಯದ ಹಕ್ಕುಗಳನ್ನ ಗೌರವಿಸಬೇಕು ಎಂಬ ಸಂದೇಶವನ್ನು ಕೂಡ ನೀಡಿದ್ದಾರೆ. ಇದು ತಮಿಳುನಾಡಿನ ಸಾಂಪ್ರದಾಯಿಕ ರಾಜ್ಯ ಹಕ್ಕುಗಳ ರಾಜಕೀಯಕ್ಕೆ ಹೊಂದಿಕೆಯಾಗುವಂತಹ ಒಂದು ನಿಲುವಾಗಿದೆ. ಇನ್ನು ವಿಜಯ್ ತೆಗೆದುಕೊಂಡಂತಹ ಐದನೇ ನಿರ್ಧಾರ ಏನು? ವಿಧಾನಸಭೆಯಲ್ಲಿನ ಆಕ್ರಮಣಕಾರಿ ಭಾಷಣ. ಇತ್ತೀಚಿನ ವಿಧಾನಸಭೆ ಅಧಿವೇಶನದಲ್ಲಿ ವಿಜಯ್ ಸಾಕಷ್ಟು ಆಕ್ರಮಣಕಾರಿ ಶೈಲಿಯಲ್ಲಿ ಮಾತನಾಡಿದ್ರು. ತಮ್ಮ ಪಕ್ಷವನ್ನ ನಟನ ಪಕ್ಷ ಅಂತ ಯಾರ್ಯಾರು ಟೀಕೆ ಮಾಡ್ತಿದ್ರು ಅವರೆಲ್ಲರಿಗೂ ಕೂಡ ಉತ್ತರವನ್ನ ನೀಡಿದ್ದಾರೆ. ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಕೇವಲ ಸಿನಿಮಾದ ಖ್ಯಾತಿಯಿಂದ ಅಲ್ಲ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ವರ್ಷಗಳ ಸಾಮಾಜಿಕ ಸಂಪರ್ಕ ಮತ್ತು ಜನರ ವಿಶ್ವಾಸದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ವಾದವನ್ನ ಮಾಡಿದ್ದಾರೆ. ಡಿಎಂಕೆ ವಿರುದ್ಧವೂ ಕೂಡ ಅವರು ಸಾಕಷ್ಟು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಭಾಷಣ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇನ್ನು ವಿಜಯ್ ಯಾವ ರೀತಿಯ ರಾಜಕೀಯವನ್ನು ಮಾಡ್ತಾ ಇದ್ದಾರೆ? ಇದೀಗ ಇದು ದೊಡ್ಡ ಪ್ರಶ್ನೆ. ಅಂದ್ರೆ ವಿಜಯ್ ಕೇವಲ ಒಂದು ಸಮುದಾಯದ ರಾಜಕೀಯವನ್ನ ಮಾಡ್ತಾ ಇಲ್ಲ ಎಂದು ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ದೇವಸ್ಥಾನದ ನಿಧಿ ನಿರ್ಧಾರದಂತಹ ಕ್ರಮಗಳನ್ನ ನೋಡಿ ಕೆಲವರು ಅವರನ್ನ ಹಿಂದೂ ಮತದಾರರತ್ತವೂ ಗಮನ ಹರಿಸುತ್ತಿರುವಂತಹ ನಾಯಕ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅವರ ಬೆಂಬಲಿಗರು ವಿಜಯ್ ಎಲ್ಲಾ ಸಮುದಾಯಗಳನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ವಾದಿಸ್ತಾ ಇದ್ದಾರೆ. ಡಿಎಂಕೆ ಮತ್ತು ಎಐಎಡಿಎಂಕೆ ನಂತರ ಹೊಸ ರಾಜಕೀಯ ಮಾದರಿ ರೂಪಿಸುವ ಪ್ರಯತ್ನ ಇದೆಯೇ ಎಂಬ ಪ್ರಶ್ನೆಯೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ವಿಜಯ್ ಮುಂದೆ ಇರುವಂತಹ 5 ದೊಡ್ಡ ಸವಾಲುಗಳೇನು? ವಿಜಯ್ ಮುಂದೆ ಸಾಕಷ್ಟು ದೊಡ್ಡ ದೊಡ್ಡ ಸವಾಲುಗಳಿದೆ. ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ದಾರಿಯೂ ಕೂಡ ಸುಗಮ, ರಾಜಮಾರ್ಗ ಓಪನ್ ಆಯಿತು ಅಂತ ಅಲ್ಲ, ಸಾಕಷ್ಟು ಸವಾಲುಗಳಿದೆ. ಉದ್ಯೋಗದ ಸೃಷ್ಟಿ, ಹೂಡಿಕೆ ಆಕರ್ಷಣೆ ಮಾಡಬೇಕು, ಶಿಕ್ಷಣ ಮತ್ತು ನೀಟ್ ವಿವಾದ, ಇನ್ನು ಕಾವೇರಿ ಮತ್ತು ನೀರಿನ ಸಮಸ್ಯೆಗಳೇನಿದೆ ಇದ್ರ ಬಗ್ಗೆ, ಕೇಂದ್ರದ ಜೊತೆ ಉತ್ತಮ ಸಂಬಂಧ. ಸಿನಿಮಾದಲ್ಲಿ ಹೀರೋ ಆಗುವುದು ಒಂದು ವಿಷಯ, ಆದರೆ ಒಂದು ರಾಜ್ಯವನ್ನ ಯಶಸ್ವಿಯಾಗಿ ಮುನ್ನಡೆಸುವುದು ಮತ್ತೊಂದು ಬಹಳ ದೊಡ್ಡ ಜವಾಬ್ದಾರಿ. ಇದು ಈ ಸವಾಲುಗಳನ್ನ ವಿಜಯ್ ಹೇಗೆ ಎದುರಿಸ್ತಾರೆ ಎಂಬುದರ ಮೇಲೆ ಅವರ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಸಿನಿಮಾದಲ್ಲಿ ಒಬ್ಬರು ಡೈರೆಕ್ಟ್ರು ಒಂದು ಸ್ಟೋರಿಯನ್ನು ತೆಗೆದುಕೊಂಡು ಅವರು ಡೈರೆಕ್ಟ್ ಮಾಡಿ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಅವ್ರು ಯಾವ ರೀತಿ ಪಾತ್ರವನ್ನು ಕೊಡ್ತಾರೆ ಆ ಪಾತ್ರವನ್ನು ಮಾತ್ರ ನಿರ್ವಹಿಸಬೇಕಾಗತ್ತೆ ಅಲ್ಲಿ. ಆದರೆ ರಾಜಕೀಯ ಅನ್ನುವಂಥದ್ದು, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ಎಲ್ಲ ಜನಗಳ ಮೆಚ್ಚುಗೆಯ ಮುಖಾಂತರ ಎಲ್ರಿಗೂ ಒಳ್ಳೆಯದಾಗಿ ಒಂದು ಸರ್ಕಾರವನ್ನು ರಚನೆ ಮಾಡುವಂಥದ್ದು ಸಿನಿಮಾ ಮಾಡಿದಷ್ಟು ಈಸಿ ಅಲ್ಲ. ಹಾಗಾಗಿ ಇವ್ರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ. ಯಾವ ರೀತಿ ಇವರು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗ್ತಾರೆ
ಎಂಬುದು ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಇನ್ನು ಒಟ್ಟಾರೆ ನೋಡಿದ್ರೆ ಮುಖ್ಯಮಂತ್ರಿಯಾದ ಬಳಿಕ ವಿಜಯ್ ಸರ್ಕಾರ ಹಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ದೇವಸ್ಥಾನದ ನಿಧಿ ಬಳಕೆಯ ನೀತಿ, ನೀಟ್ ವಿರುದ್ಧ ಗೆಲುವು, ಮೇಕೆದಾಟು ವಿರೋಧ, ರಾಜ್ಯ ಹಕ್ಕುಗಳ ಪ್ರಶ್ನೆ, ವಿಧಾನಸಭೆಯಲ್ಲಿ ಆಕ್ರಮಣಕಾರಿ ರಾಜಕೀಯ ಇವೆಲ್ಲವೂ ಕೂಡ ತಮಿಳುನಾಡಿನ ರಾಜಕೀಯ ದಿಕ್ಕನ್ನ ನಿರ್ಧರಿಸುವಂತಹ ಪ್ರಮುಖ ಅಂಶಗಳಾಗಿದೆ. ಇನ್ನು ಈ ನಿರ್ಧಾರಗಳು ದೀರ್ಘಾವಧಿಯಲ್ಲಿ ಯಶಸ್ವಿಯಾಗುತ್ತಾ ಅಥವಾ ಹೊಸ ಸವಾಲುಗಳನ್ನೇನಾದರೂ ಸೃಷ್ಟಿ ಮಾಡುತ್ತಾ ಅದನ್ನ ಮುಂದಿನ ದಿನಗಳು ನಿರ್ಧರಿಸಲಿವೆ. ವಿಜಯ್ ತಮಿಳುನಾಡಿಗೆ ಹೊಸ ರಾಜಕೀಯ ಪರ್ಯಾಯವಾಗ್ತಾರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಹತ್ವದ ಸುದ್ದಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದ.